ಅಲ್ಲ ಕಂಡ್ಲ ಮಗ, ಈ ಡಾಕ್ಟ್ರು ಎತ್ತಾಳಾಗ ಹೋದ ಅಂತ ಕಾಣ್ತೀಯ. ಅಲ್ಲ ನಾವು ಒಂದು ಈಟು ಗಲಾಟೆ ಮಾಡ್ತಿದ್ದಂಗೆ ಎದ್ನೋ ಬಿದ್ನೋ ಅಂತ ಓಡೋದ್ನಲ್ಲ. ಈ ಪಾಟಿ ದೊಡ್ಡ ಆಸ್ಪತ್ರೆಗೆ ಅವ್ನು ಎಲ್ಲೆಲ್ಲ ಹುಡ್ಕೋದು ಮಗ. ಅಯ್ಯೋ ಸಂಕೀರವಾತ ನೀನಿರುವಲ್ಲ, ನೀನು ಒಳ್ಳಿಲ್ವೇ? ಈಗ ಅವನ ಮೇಲೆ ಕಂಪ್ಲೇಂಟು ಮಾಡಕ್ಕೆ ಹೋದ್ರೆ ನಮ್ಮನ್ನೇ ಎಲ್ಲ ಆಡ್ಕೊಂಡು ಹೋಗ್ತಾರೆ ಇವೆ ಅಂತ ಶಿಖಾಮಣಿಗಳು. ಅಲ್ಲ ಹಿಂಗೆ ಬಟ್ಟೆ ಬಣ್ಣ ಬಿಡೋಕ್ಕೆ ಎರಡು ಕಾಲೇ ತೆಗಿಸ್ಕೊಂಡಿರಿ ಅಂತಂದ್ರೆ ಊರಾಗೂ ಎಲ್ಲ ಹೆಂಗೆ ಹಾಡ್ಕೊಂಬಕ್ಕಿಲ್ಲ. ಸುಮ್ಕಿರತ್ತ ನೀನಿರುವಾರತ ಆಗಿದ್ದಾಗೋಗಿ ಇನ್ನೇನು ಮಾಡೋಕ್ಕಾಗ್ತೈತಿ? ಹಂಗಲ್ಲ ಕಂಡ್ಲ ಮಗ, ನಿಮ್ಮ ಅಣ್ಣ ಎರ್ಜಿಬ್ರದ್ದು ಮದುವೆ ಆಗೈತಿ. ನಿನಗೆ ಏನು ಯಾರೆಲ್ಲ ಕೊಡ್ತಾರೆ? ನಿನಗೇನು ತಲೆ ಬುದ್ಧಿ ಐತೆ ಇಲ್ಲ ಲೊದ್ದಿ ಐತೆ? ನಾನು ಬಂಗಾರದಂಗೆ ಇದ್ದಾವೆ ಎರಡು ಕಾಲ. ನಾನೇ ಹಾಳಾದ ಮುಂದೆ ಹೋಗಿ ಇಂಥ ಡಾಕ್ಟ್ರು ಕರ್ಕೊಂಬಂದು ತಗ್ಸಿನಲ್ಲ ಹುಡುಗ. ಈಗ ನಿಮ್ಮ ಒತ್ತಿಗೆರಿಗೆ ಗೊತ್ತಾದ್ರೆ ಅವ್ರು ಇವತ್ತು ಆಡ್ಕೊಂಡಾಗನ ಯಾವಾಗಲೂ ಚಿಕ್ಕ ಮಗ ಅಂತ ಏನು ಕೊಳ್ಳೆ ಹೋಗುತ್ತೆ. ಪ್ರೀತಿ ಅಕ್ರೆ ಅಂತ ಯಾವಾಗಲೂ ಆಡ್ಕೆ ಅಂತಿರ್ತಾರೆ ನಿಮ್ಮ ಒತ್ತಿಗೆರು. ಈಗ ಹಿಂಗಾಗೈತಿ ಅಡ್ವಟ್ಟು ಅಂತ ಗೊತ್ತಾದ್ರೆ ಇವತ್ತು ಬಾಯಿ ಬಿಡ್ಕೊಂಡಾಗನ. ನನಗೆ ಅದೇ ಒಂದು ಚಿಂತೆ ಆಗೈತಿ. ಈಗಳವ ನಿನಗೆ ನನ್ನ ಕಾಲು ಹಿಂಗಾಗೈತೆ ಎಂಬುದಕ್ಕಿಂತ ಅದಕ್ಕೆ ಮರ ಹಿಂಗೆ ಆಡ್ಕೆಂಬ್ತಾರೆ ಎಂಬುದು ಬೇಜಾರು ಸ್ಯಾನಿ ಇರಂಗೆ ಕಾಣ್ತೈತಮ್ಮ. ಒಳ್ಳೆ ಅದಕ್ಕೆ ಮರ ಅಂತ ಹೇಳಿದ್ದು ಸುಮ್ಕಿರತ್ತಾಗಿ. ಹಂಗಲ್ಲ ಕಂಡ್ಲ ಮಗ, ಮೊದಲೇ ನನಗೆ ಅವರಿಬ್ಬರಿಗಿನ ಒಸಿ ಸ್ಯಾನೆ ಪ್ರೀತಿ ನಿನ್ನ ಮೇಲೆಯ ಅಂತದ್ರಾಗೆ ನೋಡು. ಯಾವಾಗಲೂ ಏನು ಒಂದು ಈಟ್ ಏನಾನ ಆಗಕ್ಕಿಲ್ಲ, ಹಂಗೇನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋರು. ಇವಾಗ ಹಿಂಗೆ ಅಡ್ವರ್ಟ್ ಮಾಡ್ಕೊಂಡು ಎರಡು ಕಾಲು ತಕ್ಷರ ಅಂತ ಇವತ್ತು ಆಡ್ಕೊಂಡು ಹೋಗ್ತಾರೆ ಇಬ್ರು ಆ ಮುಂಡೇರು. ಅವೇನು ಕಮ್ಮಿ ಅನ್ಕೊಂಡೆ. ಈಗ ಹಿಂಗಾಗೈತೆ ಏನು ಯಾರು ಕೊಡ್ತಾರೆ ಹೇಳು? ಅದು ಕರೆದ ಇದ್ದಿದ್ದು ಖುಷಿ ಪಟ್ಬಿಡ್ತಾರೆ ಅವರು ಅಂಥದ್ದು. ಹೆಂಗೂ ಇವನಿಗೆ ಮದುವೆ ಆಗಕ್ಕಿಲ್ಲ, ನಮ್ಮ ಮಕ್ಳಿಗೆ ಎಲ್ಲ ಹೊಲಪಲ ಮನೆ ಎಲ್ಲ ಸಿಗ್ತೈತೆ ಅಂತ ಖುಷಿ ಪಡ್ತಾರೆ ಕಣ್ಲ. ನಿನ್ಗೆ ಏನು ಗೊತ್ತಾಗಕ್ಕಿಲ್ಲ, ಸುಮ್ಕಿರುವಸಿಯ. ನೋಡ ನಿನ್ನ ಕಿಂಚಣನ ಇಲ್ಲೆಲ್ಲ ನಾಕೊಂಡ್ರೆ ಎರಡು ಸೋರಿಯಾಗಿ ಹೇರಿಕ್ಬಿಡ್ತೀನಿ. ಆ ಬೇವರ್ಸಿ ನನ್ನ ಮಗುನ ಡಾಕ್ಟ್ರನ್ನ. ಅಲ್ಲ ನೋಡು, ಬಂಗಾರದಾಗಿಂದ ನನ್ನ ಮಗಿನ ಕಾಲ ಕತ್ತರಿಸವನಲ್ಲ ಅವನು ಸುಮ್ಮನೆ ಬಿಟ್ಟೇನೆ. ಅಲ್ಲ ಕಂಡ್ಲ ಮಗ, ಹೋಗಿ ಆಗೋ ಅಲ್ಲಿ ದುಡ್ಡು ಕಟ್ಟಿಸ್ಕೊಂತಾರಲ್ಲ, ಅಲ್ಲಿ ಹೋಗಿ ಕೇಳಿರಿ ಹೇಳ್ತಾರೆ ನಾ ಡಾಕ್ಟ್ರು ಎತ್ತೋದ್ರು ಏನು ಎತ್ತ ಅಂತಾನೆ. ಯಮೋ ಹೋಗಿ ಏನಂತ ಕೇಳ್ತೀಯ? ಇಲ್ಲಿ ಈ ಪಾಟಿ ದೊಡ್ಡ ಆಸ್ಪತ್ರೆಗೆ ಅವ್ರು ಎತ್ತೋಗಿರೋ ಯಾವ ಕತೆನ ನಮ್ಗೆ ಗೊತ್ತು ಅಂತ ಹೇಳ್ತಾರೆ. ಹಿಂಗೆಲ್ಲ ಆಗೈತಿ ಅಂತ ಹೇಳಿದ್ರೆ ಅವ್ರು ಎಲ್ಲ ಆಡ್ಕೊಂಡು ಹೋಗ್ತಾರೆ. ಸುಮ್ಕಿರತ್ತಾಗಿ ನೋಡಂತೀರ ಆಗ ಹೋಲ್ ಸೇರ್ ಖಾಲಿ ಇದಾವಲ್ಲ, ತೀರ ಅಲ್ಲಿ ಕುಕ್ಕಂಡು ಶನ ಕಾದು ನೋಡೋಣ ಬದುಕಿತಾರೇನೋ ಅಂತ ಇನ್ನೊಂದು ನಾವು. ಇಲ್ಲಾಂದ್ರೆ ಹೋಗೋಣ ನಡಿ. ಆಗಿದ್ದಾಗೋಗಿ ಇನ್ನೇನು ಮಾಡೋಕ್ಕಾಗ್ತೈತಿ? ಅಯ್ಯೋ ಬೇಕುಪ್ಪ, ಬಾಯಿ ಮುಚ್ಕೊಂಡಿರ್ಲ. ಈಗ ನಿಂಗೇನೆ ಹಿಂಗಾಗೈತಿ, ಇನ್ನೊಬ್ರಿಗೆ ಹಿಂಗೆ ಮಾಡಲ್ಲ ಅಂತ ಅವನಿಯ ಆ ಡಾಕ್ಟ್ರು ಯಾಕೆ ಗ್ಯಾರಂಟಿ? ಒಂದಿಟ ಅವಿಂದ ಗಾಚರ ಬಿಡಿಸಿರೇನ ಸರಿ ಹೋಗೋದು. ಆಮೇಲೆ ನಿನ್ನಂಗೆ ಇನ್ನ ಯಾರ್ದನ್ನ ಜೀವಮಾನ ಹಾಳು ಮಾಡಿದ್ರೆ ಏನು ಮಾಡೋಕ್ಕಾಗ್ತೈತಿ? ಒಂದಿಟ ಭಯ ಇಕ್ಬೇಕು, ಆವಾಗಲೇ ಗೊತ್ತಾಗೋದು ಬಡವ್ರ ಕಷ್ಟ ಏನು ಅಂತಾನ. ಬೋರ್ಲಿ ತಡಿ ಆಗು ಆ ಡಾಕ್ಟ್ರು ನೋಡ್ತೀನಿ, ಇವಾಗ ಅವ್ನ ಗಾಚರ ಬಿಡಿಸ್ತೀನಿ. ಅಂದ್ರೆ ನೀನು ಹೇಳೋದು ತಿಕ್ಬೇಕನವ. ಬೇರೆ ಯಾರ್ಗನ ನನ್ನಂಗೆ ಮಾಡಿದ್ರೆ ಏನ್ ಗತಿ? ಆ ಬಂಗಾರದಂಗಿದ್ದ ಕಾಲನ್ನ ನಾವು ಕರ್ಸಕ್ಕೇನೆ, ಇನ್ನೊಬ್ರು ಕೈಯ ಕರ್ಸಾಕ್ತೇನೆ. ಅಯ್ಯೋ ನೀನು ಹೇಳೋದು ದಿಟ್ವೆಯ. ಬಾ ನೋಡೋಣ, ನಿನ್ನ ಶನಕಾದು ನೋಡೋಣ. ಯಮ್ಮ ಇಲ್ಲಿ ಯಾರೋ ಅಣ್ಣ ಗೊತ್ತೈತಿ, ಅವಣ್ಣ ಕೇಳೋಣ ನೋಡೋಣ. ಅವನಿಗೆ ನನ್ನ ಗೊತ್ತೇನ ಡಾಕ್ಟ್ರು ಅಂತವ. ಎಲ್ಲಲ್ಲ ಮಗ ಎಲ್ಲಿ ಗೊತ್ತವ್ರಿ? ಆಗಲ್ಲ ಅಲ್ಲೇ ನಿನ್ನಿಂದ ಇದ್ದಾರೆ ನೋಡು. ಅವ್ರು ನಮ್ಮ ಒಳ್ಳೆಯ ಅನ್ನಿಸ್ತೈತಿ. ಟವಲು ಪಂಚೆ ಎಲ್ಲ ಹಾಕಿಂಡವ್ರಿ. ನೋಡೋಣ ಕೇಳೋಣ ತಡಿ. ಕಣ್ಲ ಏನೋ ಎಣ ಬಾಯಿಲಿ ಹೊಸಿ ನಿನ್ನ ಏನೋ ಕೇಳ್ಬೇಕು. ಬಾಯಿಲಿ ಏನಜ್ಜಿ ಏನ್ ಕರ್ದಿತ್ತು? ಏನಿಲ್ಲ ಕಣ್ಲ ಪಾಪ. ಮತ್ತೀಗ ಇಲ್ಲಿ ಸಿದ್ದಪ್ಪ ಅದೇ ಸಿದ್ದೇಶ್ ಡಾಕ್ಟ್ರು ಅಂತ ಇರ್ತಾರಲ್ಲ, ಅವ್ರನ್ನೆಲ್ಲ ನೀನು ನೋಡ್ದೇನಾ ಪಾಪ? ನಾನು ಅವೈನೇ ಹುಡುಕಾಡ್ತಿಂಗಿರ್ತೀನಿ ಕಣಜಿ. ಅವ ಎಲ್ಲೂ ಕಾಣಕ್ಕಿಲ್ಲಪ್ಪ. ಆಗ್ಲೇ ಬಂದ್ರು ಅಂದ್ರು. ತಿರ್ಗಾ ಇಡಕ್ಕಾದ್ರೂ ಕೊಡ್ಲಿಲ್ಲ ಅಂತ ನರ್ಸ್ಗಳ್ನು ಕೇಳಿದೆ. ಇಲ್ಲ ಅವ್ರೆಲ್ಲೂ ಕಾಮಕ್ಕಿಲ್ಲ, ಎತ್ಲ ಹೋಯರೆ ಅಂತ ಅಂದ್ರು. ನಾನು ಅವ್ರನ್ನೇ ಹುಡುಕಾಡ್ತಿದ್ದೀನಿ ಕಣಜಿ. ನಾನು ಆ ಮನೆಯ ಡಾಕ್ಟ್ರನ್ನೇ ಹುಡುಕಾಡ್ತಿದ್ದೀನಿ ಕಣ ಪಾಪ. ಅವನ್ನೆಲ್ಲ ನೀನು ನೋಡ್ಗಿಡ್ದೇನಂತ ಕೇಳೋಣ ಅಂತ ಕರೆದೆ. ಅಲ್ಲ ಸರಿ, ನೀನು ಏನಕ್ಕೆ ತೋರಿಸಿದ್ದೆ ವೈನ್ತಾಗಿ? ಅಯ್ಯೋ ಅಜ್ಜಿ, ಅವನ್ನ ನನ್ನ ಮಗ ಡಾಕ್ಟ್ರು ಮಾಡಿ ಕರ್ಕೊಂಬಂದು ಇಲ್ಲಿ ಆಸ್ಪತ್ರೆಗೆ ಬಿಟ್ನೋ ಏನ್ ಕತೆನ. ಅಲ್ಲ ಅವ ಹೆಂಗ್ ಗೊತ್ತೇ ಅಜ್ಜಿ? ಎದೆ ನೋವು ಅಂದ್ರೆ ಎದಿಗೆ ಸುಚ್ಚುತ್ತಾನೆ, ಹೊಟ್ಟೆ ನೋವು ಅಂದ್ರೆ ಹೊಟ್ಟಿಗೆ ಸುಚ್ಚುತ್ತಾನೆ, ಕಾಲು ನೋವು ಅಂದ್ರೆ ಕಾಲಿಗೆ ಸುಚ್ಚುತ್ತಾನೆ, ಕೈ ನೋವು ಅಂದ್ರೆ ಕೈಗೆ ಸುಚ್ಚುತ್ತಾನೆ ಅಂತ ಡಾಕ್ಟ್ರು ಅವನು. ಅವನ್ನ ಯಾರು ಡಾಕ್ಟ್ರು ಅಂತ ಮಾಡಿರೋ ಏನ್ ಕತೆನೋ. ನನ್ನ ಮಗುಗೆ ಚೆನ್ನಾಗಿಲ್ಲ, ಯಾಕನ ಹೊಟ್ಟೆಗೆ ನೈತೈತೆ ಅಂತ ಕರ್ಕೊಂಬಂದಿದ್ದೆ. ಹೊಟ್ಟೆಗೆ ಸುಚ್ಚವನು ಆದ್ರೂ ತಿರು ಎಲ್ಗನ ಸುಚ್ಕೊಂಬ್ಲಿ. ಹೊಟ್ಟೆ ನಾವು ಕಮ್ಮಿ ಐತೆ, ಕಮ್ಮಿನೂ ಆಗಿಲ್ಲ ಏನಿಲ್ಲ, ಇನ್ನ ಶಾನೆ ಆಗೈತಿ ಅಂತ ನಮ್ಮ ಹುಡುಗ ಬಡ್ಕಂತ ಐತಿ. ಅದಕ್ಕೆ ನಾನು ಅಯ್ಯೋ ಇದನ್ನೇನೋ ನೋಡೋಣ ಅಂತ ಬಂದಿ. ಅಲ್ಲ ಹೊಟ್ಟೆ ನೋವು ಅಂದ್ರೆ ಹೊಟ್ಟಿಗೆ, ಸೊಂಟ ನೋವು ಅಂದ್ರೆ ಸೊಂಟಕ್ಕೆ, ಕಾಲು ನೋವು ಅಂದ್ರೆ ಕಾಲಿಗೆ, ಎದೆ ನೋವು ಅಂದ್ರೆ ಎದೆಗೆ. ಈಗ ಸುಚ್ಚಿನ ಮನಸ್ಸು ಉಳ್ಕೊಂಡಾರೆ. ಅಯ್ಯೋ ಪಾಕು ಅಂತ ಇದೇನ ಪಾಪ ಹಿಂಗೆ ಹೇಳ್ತಿದ್ಯಾ ನೀನು? ಅಯ್ಯೋ ಹ್ಞೂ ಕಣಜಿ, ನಾನು ಹೇಳೋದು ನಿಜನೇಯ. ಇಲ್ಲಿ ಅಷ್ಟೇ ಅಲ್ಲ, ತಲೆನೋವು ಅಂದ್ರೆ ತಲೆಗೆಡ್ತಾನಂತೆ, ಕಣ್ಣು ನೋವು ಅಂದ್ರೆ ಕಣ್ಗೆಡ್ತಾನಂತೆ, ಕಿವಿ ನೋವು ಅಂದ್ರೆ ಕಿವಿಗೆಡ್ತಾನಂತೆ. ಆದ್ರೂ ಇವ ಚೆನ್ನಾಗಿ ನೋಡ್ತಾನೆ ಅಂತ ಹೇಳ್ತಾರೆ ಜನ ಎಲ್ಲ. ನಾನು ಅದಕ್ಕೆ ನನ್ನ ಮಗನ ಕರ್ಕೊಂಬಂದಿದ್ದೆ. ಆದರೆ ಇಲ್ಲಿ ನೋಡಿ ಹಿಂಗೆ ಮಾಡ್ಕೊಂತೇವನಿ, ಇವನು ಚೆನ್ನಾಗಿ ನೋಡ್ತಾನೆ ಇವನು. ನಾನು ಅದಕ್ಕೆ ಒಂದಿಟ್ಟು ಗಲಾಟೆ ಮಾಡಿ ಅದೇನು ಎತ್ತ ಅಂತಾನೆ ಕೇಳ್ಕೊಂಡು ಹೋಗೋಣ ಡಾಕ್ಟ್ರನ್ನ ಅಂತ ಆಗ್ಲಿಂದ ನೋಡ್ತಾ ಇದ್ದೀನಿ. ಆ ನರ್ಸ್ಗಳು ಬಂದ್ರು ಅಂತಂದ್ರು. ತಿರ್ಗಿ ಆಗ್ಲಿಂದ ಹುಡುಕ್ತೀನಿ, ಎಲ್ಲೂ ಆಸ್ಪತ್ರೆಗೆ ಈ ಪಾಟಿ ದೊಡ್ಡ ಆಸ್ಪತ್ರೆಗೆ ಮೂಲೆ ಹುಡುಕಿರು ಎಲ್ಲೂ ಕಾಣಕ್ಕಿಲ್ಲ. ಅದಕ್ಕೆ ನಾನು ಎತ್ತೋದ್ನ ಒಯ್ಯ ಅಂತೇಳಿ ನಾನು ಹುಡುಕ್ತಾ ಇದ್ದೀನಿ. ಒಂದಾಗ ನೀವು ಯಾಕೆ ಅವ ಹುಡುಕ್ತಾ ಇರೋದು? ಅಲ್ಲ ಕಂಡ್ಲ ಹುಡುಗ, ಕಣ್ಣಿಗೂ ಎಟ್ಟಿರೆ, ಬಾಯಿಗೆ ಎಟ್ಟಿ ಕಿವಿಗೆ ಎಟ್ಟಿರೆ, ಮಕ್ಳು ಮರಿಗತಿ ಏನಪ್ಪ? ರಾಮ ಓಯ್ಯಪ್ಪ, ಇಂಥ ಡಾಕ್ಟ್ರು ನಾನು ಎಲ್ಲೂ ನೋಡ್ಲಿಲ್ವಲ್ಲ. ಅಲ್ಲ ನಾವು ಯಾಕೋತೇನಲ್ಲ ಪಾಪ, ನಮ್ಮ ಹುಡುಗಿಗೆ ಯಾಕೆ ಕಾಲೆಲ್ಲ ನೀಲಿಗೆ ಆಗಿದ್ವು ಕಂಡ್ಲ ಪಾಪ. ನಾನು ಅದಕ್ಕೆ ಈ ಡಾಕ್ಟ್ರು ಕರ್ಕೊಂಬಂದು ಈ ಆಸ್ಪತ್ರೆಗೆ ಚೆನ್ನಾಗಿ ನೋಡ್ತಾರೆ ಅಂತಾನೆ ತೋರಿಸಿರೆ. ಕಾಲೆಲ್ಲ ಇಸ ಸೇರ್ಕೊಂಡೈತೆ ಅಂತೇಳಿ ಒಂದು ಕಾಲ ಆಪ್ರೇಷನ್ ಮಾಡಿರು, ಇನ್ನೊಂದು ಕಾಲೂ ಹಂಗೆ ಆಯ್ತು, ಅದನ್ನು ಆಪ್ರೇಷನ್ ಮಾಡಿ ಪ್ಲಾಸ್ಟಿಕ್ ಕಾಲು ಹಾಕ್ಯವ್ರು. ಈಗ ನೋಡಿದ್ರೆ ಆ ಪ್ಲಾಸ್ಟಿಕ್ ಕಾಲೂ ನೀಲಿ ಆಗಿವೆ ಅಂತ ಬಂದ್ರೆ ಅದಕ್ಕೆ ಇವನು ಹೇಳ್ದ ಗೊತ್ತೇ ಒಯ್ಯ. ಇದೇನಚ್ಚಿ ಹಿಂಗೆ ಹೇಳ್ತಿದ್ಯಾ? ಅಲ್ಲ ಎರಡು ಕಾಲು ಆಪ್ರೇಷನ್ ಮಾಡಿ ಪ್ಲಾಸ್ಟಿಕ್ ಕಾಲು ಹಾಕ್ಯವ್ರಿ, ಆ ಪ್ಲಾಸ್ಟಿಕ್ ಕಾಲು ನೀಲಿ ಆಗ್ಯಾವೆ ಅಂದ್ರೆ ಏನು ಅರ್ಥ? ಅಲ್ಲ ಸರಿ, ಇವನು ಹೇಳ್ದವ ಡಾಕ್ಟ್ರು.
ಅಯ್ಯೋ ಅಲ್ಲ ಕಣಲ್ಲ ಪಾಪ ಎರಡು ಕಾಲನು ಆಪರೇಷನ್ ಮಾಡಿ ತೆಗ್ದಾಕಿ ಪ್ಲಾಸ್ಟಿಕ್ ಕಾಲು ಹಾಕಿದ್ಯಾ ಡಾಕ್ಟ್ರೆ ಆ ಪ್ಲಾಸ್ಟಿಕ್ ಕಾಲು ಇವಾಗ ನೀಲಿಗಾಗಿವೆ ಅದು ಯಾಕೆ ಏನು ಎತ್ತ ಅಂತ ನೋಡ್ರಿ ಅಂತ ಹೇಳಿದ್ರೆ ಈಗ ಏನು ಹೇಳ್ತಾನಲ್ಲ ಹುಡುಗ ಆ ಡಾಕ್ಟ್ರು ಮತ್ತೀಗ ನೀನು ಪಂಚೆ ಉಟ್ಕೊಂಡಿದ್ಯಲ್ಲ ಹುಡುಗ ಬಸವ ಆ ಪಂಚೆ ಹುಡುದು ಬಣ್ಣ ಬಿಟ್ಕೊಂಡು ಎತ್ಕೊಂಡ್ಲ ಅದಕ್ಕೆ ಕಾಲೆಲ್ಲ ನೀಲಿಗಾಗಿವೆ ಅದೇ ಕರ್ಗಾಗಿವೆ ಅಂತ ಹೇಳ್ತಾನಲ್ಲ ಹುಡುಗ ಬಂಗಾರದಂಥ ಕಾಲ ನಾನು ಇದೇನಾತ ಏನು ಕತೆನ ಕರ್ಗೆ ಆಗ್ಯಾವಲ್ಲ ಅಂತೇಳಿ ಕರ್ಕೊಂಬಂದ್ರೆ ಎರಡು ಕಾಲು ಕಾದ್ರೂ ಪ್ಲಾಸ್ಟಿಕ್ ಕಾಲು ಹಾಕ್ಯಾವನಿ ಯಾ ಸೀಮೆ ಡಾಕ್ಟ್ರು ಅಂತ ಕಾಣ್ತೀಯ ಇವನ್ನ ನೋಡಕ್ಕೆ ಈ ದೊಡ್ಡ ಆಸ್ಪತ್ರೆ ಇಕ್ಕೊಂಡವ್ರಲ್ಲ ಇಂಥ ಡಾಕ್ಟ್ರನ್ನೆಲ್ಲ ಯಾಕೆ ಇಕ್ಕೊಂತಾರೆ ಅಯ್ಯೋ ಭಗವಂತ ಇವನಚ್ಚಿ ಹೇಳ್ತಿದ್ಯಾ ಅಲ್ಲ ಬಂಗಾರದಂಥವು ಕಾಲು ಕತ್ರಿಸಿ ಪ್ಲಾಸ್ಟಿಕ್ ಕಾಲು ಹಾಕ್ಯವನಿ ಅಂದ್ರೆ ಇವ್ ನಿನ್ನ ಎಂಥ ಡಾಕ್ಟ್ರು ಅಂತ ಕಾಣೋಣ ನಡಿ ಎಲ್ಲರೂ ಸೇರ್ಕೊಂಡು ಹೋಯ್ ನುಡ್ಕಿ ಸರಿಯಾಗಿ ಏರಿಕ್ಕಣ ಅಯ್ಯೋ ನಾನು ಅದನ್ನ ಹೇಳ್ತಾ ಇದ್ದೀನಿ ನನ್ನ ಮಗ ಬೇಡ ಕಣವ ಸುಮ್ಕಿರತ್ತ ಈ ಪಾಟಿ ಜನದ ಎದುರಿಗೆ ಸುಮ್ಮನೆ ಗಲಾಟೆ ಮಾಡ್ಕೊಂಬಂದು ಇವನು ಬೇಡ ಅಂತ ಹೇಳ್ತಾನಲ್ಲ ಹುಡುಗ ಮೊದಲೇ ಇವನಿಗಿನ್ನ ಮದುವೆ ಆಗಿಲ್ಲ ಮುಂಚೆ ಆಗಿಲ್ಲ ಅಲ್ಲಪ್ಪ ಈಗ ಸಣ್ಣಕಿರ ಮೂಗು ಮುಷ್ಣಿ ಸಣ್ಣಕಿರೋರಿಗೆ ಏನು ಕೊಡೋದು ಕಷ್ಟ ಅಂತದ್ರಾಗೆ ಎರಡು ಕಾಲಿಲ್ಲ ಎರಡು ಪ್ಲಾಸ್ಟಿಕ್ ಕಾಲು ಅಂದರೆ ಯಾರಪ್ಪ ಏನು ಕೊಡ್ತಾರೆ ಈ ಪೆದ್ನಾರಾಯಣಿಗೆ ಅರ್ಥನೂ ಆಗಲ್ಲ ನಾನು ಗಲಾಟೆ ಮಾಡ್ತೀನಿ ತಡೆಯೋ ಅಂತಂದ್ರೆ ಬೇಡ ಬಿಡವ ಅಂತ ಹೇಳ್ತಾನೆ ನೋಡಲ್ಲ ಹುಡುಗ ಹೆಂಗ್ ಮಾಡೋದಲ್ಲ ಇವಾಗ ಯಮೋ ಈಗ ಹೆಂಗ್ ಗಲಾಟೆ ಮಾಡಿದ್ರೆ ನನ್ನ ಓದೋ ಕಾಲೇ ಬುತ್ತವೆ ಬಾ ಸುಮ್ಕ ಹೋಗೋಣ ಯಾ ಗಲಾಟಿನೂ ಬೇಡ ಗದ್ಲನೂ ಬೇಡ ಲೋ ಬಸ್ವ ಸುಮ್ಮನೆ ನಿಂತ್ಕೊಳ್ಳ ಒಂದಿಟ್ಟು ಗಲಾಟೆ ಮಾಡಿ ಒಂದಿಟ್ಟು ದುಡ್ಡನ್ನ ವಸೂಲಿ ಮಾಡ್ಕೊಂಡು ಹೋಗ್ಬೇಕು ನಾನು ಇಲ್ಲ ಅಂದ್ರೆ ಸುಮ್ಮನೆ ಹೋಗಕ್ಕಿಲ್ಲ ಈ ಗಂಗವ್ವ ಗಯ್ಯಾಳಿ ಗಂಗವ್ವ ಅಂದ್ರೆ ಹಿಂಗೆ ಕಮ್ಮಿನೇ ನೋಡ್ತಾ ಇರ್ ನಾನು ಏನು ಮಾಡ್ತೀನಿ ಅಂತ ಪಾಪ ಹುಡುಗ ನಿನ್ಗೂ ನಿನ್ ಮಗು ಕ್ಷಣಕ್ಕಿಲ್ಲ ಹೊಟ್ಟೆ ನೋವು ಶಾನೆ ಆಗೈತೆ ಅಂದಲ್ಲ ಬಾ ಇಬ್ರು ಸೇರ್ಕೊಂಡು ಆ ಡಾಕ್ಟ್ರನ್ನ ಹುಡುಕಿ ಸರಿಯಾಗಿ ಅವ್ನು ಗಸಿ ತೆಗ್ಯಾನ ಬಾ ಹ್ಞೂ ಕಣಜ್ಜಿ ನಡಿ ಅಲ್ಲ ನೋಡು ಬಂಗಾರದಂತದ ಆ ಹುಡ್ಗನ್ ಕಾಲೇ ಹಿಂಗೆ ಮಾಡ್ಯವನಿ ಅಂದ್ರೆ ನನ್ನ ಮಗನು ಏನು ಮಾಡಕ್ಕೆ ನೀವು ಒಯ್ಯ ನಡಿ ಇಬ್ರು ಸೇರಿ ಹುಡುಕಿ ಸರಿಯಾಗೆ ಸಿಮರಿ ಮಾಡೋಣ ಇಬ್ರು ಸೇರ್ಕೊಂಡು ಆ ಡಾಕ್ಟ್ರಿಗೆ ಫ್ರೆಂಡ್ಸ್ ಕತೆ ಇನ್ನೂ ಮುಂದುವರಿಯುತ್ತೆ ಈ ಕತೆನ ಪ್ರತಿದಿನ ನೋಡಬೇಕು ಅಂತ ಹೇಳಿದ್ರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.